ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಬಿಜಾಪುರ ಜಿಲ್ಲೆಗೆ ಶ್ರೀ ಲಕ್ಷ್ಮಣ ನಿಂಬರ್ಗಿ ಸಾಹೇಬರು SP ಆಗಿ ಬಂದ ಮೇಲೆ ಎಲ್ಲಾ ವಿಷಯಗಳ ಜೊತೆ ಈ ಟ್ರಾಫಿಕ್ ನಗರದ ಟ್ರಾಫಿಕ್ ಬಗ್ಗೆನೂ ಬಹಳ ಅವರು ಗಮನ ಕೊಟ್ಟಿದ್ದಾರೆ. ಅದರದೇ ಒಂದು ಭಾಗವಾಗಿ ಟ್ರಾಫಿಕ್ ಸಂಚಾರಿ ಪೊಲೀಸರು ಎಲ್ಲರೂ ಇಲ್ಲಿ ಪ್ರತಿಯೊಂದು ಗಾಡಿಗಳದು ವೆಹಿಕಲ್ಗಳದು ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿ ಬಿಡುವುದಾಗ್ಲಿ ಮತ್ತು ಅವರಿಗೆ ಸಂಚಾರ ನಿಯಮಗಳನ್ನು ಪಾಲಿಸಲಿಕ್ಕೆ ತಿಳಿಸುವುದಾಗಲಿ ಇದೆಲ್ಲ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಾರ್ವಜನಿಕ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು SM ಪಾಟೀಲ್ ಗಣ್ಯಾರ್. ನೋಡ್ರಿ A9 ನ್ಯೂಸ್ ಜೊತೆ SM ಪಾಟೀಲ್ ಗಣ್ಯಾರ್ ಅವರು ಇವತ್ತು ಮಾತಾಡಾರ. ಬಟ್ ಟ್ರಾಫಿಕ್ ಬಗ್ಗೆ ಏನಿದೆ ಅನ್ನೋದು ಹೇಳ್ಯಾರ. ಬನ್ನಿ ಮುಂದೆ ನೋಡೋಣ. ಉಮ್ಮಟ ನಗರಿ ಗಾಂಧಿ ಚೌಕದಲ್ಲಿ ನಾವು ಇವತ್ತು ಬಂದೇವೆ. ಗಾಂಧಿ ಚೌಕ್ ಸಂಚಾರಿ ಪೊಲೀಸ್ ಠಾಣೆಯವರು ಸಾಕಷ್ಟು ಇಲ್ಲಿ ಬೈಕ್, ಆಟೋ, 2 ವೀಲರ್, 4 ವೀಲರ್ ಪ್ರತಿಯೊಂದು ಗಾಡಿ ಚೆಕ್ ಮಾಡ್ತಿದ್ದಾರೆ. ಲೈಸೆನ್ಸ್, ಪರ್ಮಿಟ್, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿದು ಟೋಟಲ್ ಚೆಕ್ ಮಾಡ್ತಿದ್ದಾರೆ. ಅದು ಇದು ಗಾಡಿ ಇಲ್ಲ, ಪ್ರತಿಯೊಂದು ಗಾಡಿ ಯಾವುದೇ ಇರಲಿ. ಯಾಕೆ ಚೆಕ್ ಮಾಡ್ತಾರಪ್ಪ ಅಂದ್ರೆ ಸಾಕಷ್ಟು ಒಂದು ದಿವಸಿಗೆ 2-3 ಗಾಡಿ 4 ಗಾಡಿ ಕಳ್ತನ ಆಗ್ತಿದ್ದಾವೆ ಬಿಜಾಪುರದಲ್ಲಿ ಬೈಕ್ಗಳು. ಹಿಂಗಾಗಿ ಅದನ್ನು ಆಯ್ತು ಇದನ್ನು ಆಯ್ತು ಅಂತೇಳಿ ಟೋಟಲ್ ಚೆಕ್ ಮಾಡ್ತಿದ್ದಾರೆ. ಸಾರ್ವಜನಿಕರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಟ್ರಾಫಿಕ್ ದವರು ಬಹಳ ಒಳ್ಳೆ ಅನಿಸ್ತದೆ. ಯಾಕಂದ್ರೆ ಸಾಕಷ್ಟು ಕಳ್ತನ ಗಾಡಿನೂ ಸಿಗ್ಬಿಡ್ತಿದ್ದಾವೆ. ಬಟ್ ನಮ್ಮ SP ಸಾಹೇಬರು ಲಕ್ಷ್ಮಣ್ ನಿಂಬರ್ಗಿ SP ಸಾಹೇಬರ ನೇತೃತ್ವದಲ್ಲಿ ಏನ್ ಆದೇಶ ಮಾಡ್ಯಾರ ಆ ಆದೇಶ ಪ್ರಕಾರ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ ಸಂಚಾರಿ ಪೊಲೀಸ್ ಠಾಣೆದವರು. ತಾವು ನೋಡ್ತಾ ಇದ್ರಿ ಗಾಂಧಿ ಚೌಕ್ ಒಳಗ, ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಟ್ ನೋಡ್ರಿ ಈ ಕಡೆ ಎಷ್ಟು ಗಾಡಿಗಳು ಚೆಕ್ ಮಾಡ್ತಿದ್ದಾರೆ. ಪ್ರತಿಯೊಂದು ಯಾಕೆ ಚೆಕ್ ಮಾಡ್ತಾರಪ್ಪ ಅಂದ್ರೆ ಈ ಗಾಡಿಗಳಿಗೆ ಗಾಡಿಗಳಿಗೆ ಇನ್ಶೂರೆನ್ಸ್, ಪಾಸಿಂಗ್ ಏನು ಇರ್ಲಿಕ್ಕಂದ್ರೆ ಬಟ್ ಆಕ್ಸಿಡೆಂಟ್ ಆಯ್ತು, ಇದು ಆಯ್ತು, ಅದು ಆಯ್ತು, ಏನಾರ ಆದ್ರೆ ಬಟ್ ರೈತರಿಗೆ ಒಂದು ನ್ಯಾಯ ಸಿಗ್ತವ. ಬಟ್ ಇನ್ಶೂರೆನ್ಸ್ ಅದು ಎಲ್ಲ ಇತ್ತಂದ್ರೆ ಈಗ SP ಸಾಹೇಬರು ಬಂದಾಗಿಂದು ಕಂಪಲ್ಸರಿ ಒಂದು 12 ಗಾಡಿಯರೇ ಬಿಜಾಪುರದಲ್ಲಿ ಇನ್ಶೂರೆನ್ಸ್, ಪಾಸಿಂಗ್, ಟ್ಯಾಕ್ಸ್ ಎಲ್ಲ ಕ್ಲಿಯರ್ ಆಗಿದ್ದ ಗಾಡಿಗಳು ನಮ್ಗೆ ಕಂಡು ಬರ್ತಾವೆ. ಒಂದ್ 4 ಗಾಡಿ ಆ ಕಡೆ ಉಳಿದಾವೆ ಎಲ್ಲಾರೆ. ಬಟ್ ಇವತ್ತ ಎಲ್ಲ ಕಡೆ ನಾವು ಗಾಂಧಿ ಚೌಕದಿಂದ ಬಸ್ ಸ್ಟ್ಯಾಂಡ್, ಶಿವಾಜಿ ಸರ್ಕಲ್, ವಾಟರ್ ಟ್ಯಾಂಕ್ ಎಲ್ಲ ಸರ್ವೆ ಮಾಡ್ತದೆ ನಮ್ A9 ನ್ಯೂಸ್ ಕಡೆಯಿಂದ. ಬಟ್ ಅದನ್ನೇ ನೋಡೋಣ. ತಾವು ನೋಡ್ರಿ ಈಗ ಎಷ್ಟು ಮಂದಿ ನೋಡ್ತಿದ್ದಾರೆ. TS ಅನ್ನು ಓಡಾಡ್ತಿದ್ದಾರೆ ಗಾಂಧಿ ಚೌಕ್ ಒಳಗೆ. ಬಟ್ TS ಅವ್ರಿಗೆ ನೋಡ್ರಿ ನೀವು ಸಾಕಷ್ಟು ಗಾಡಿಗಳು ಚೆಕ್ ಮಾಡ್ತಿದ್ದಾರೆ. ಇದು ಬಹಳ ಒಳ್ಳೆ ಕೆಲಸ ನಡೆದಿದೆ ಟ್ರಾಫಿಕ್ ಅವ್ರದ್ದು. ತಾವು ನೋಡ್ರಿ ಬಿಜಾಪುರದಲ್ಲಿ ಟ್ರಾಫಿಕ್ ಪೊಲೀಸರ ಜಾಗಕ್ಕೆ ಬಟ್ TS ಅವರು ಓಡಾಡ್ತಿದ್ದಾರೆ. ತಾವು ನೋಡ್ರಿ ಬಹಳ ಒಳ್ಳೆ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರ ನೇತೃತ್ವದ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತದೆ. ಬಟ್ ಇಂಥ ಸುದ್ದಿ ಹಗಲ ರಾತ್ರಿ ಬಿಟ್ಟು ಹೆಂಡ್ರ ಮಕ್ಕಳ ಬಿಟ್ಟು ಸಾರ್ವಜನಿಕ ಸಲಹೆಗೆ ಎಷ್ಟು ಪೊಲೀಸರು ದುಡಿತಾರೆ ಅಂದ್ರೆ ನಮ್ಮ A9 ನ್ಯೂಸ್ ಕಡೆಯಿಂದ ಅವ್ರಿಗೆ ಒಂದು ಸಲೋಟ್ ಇದೆ. ಬಟ್ ತಾವು ನೋಡ್ತಾ ಇದ್ರಿ, ಇಲ್ಲಿ ನೋಡ್ತಾ ಇದ್ರಿ ಜೊತೆ PSI ಇದಾರ. ಹಗಲ ರಾತ್ರಿ ಕೂಡ ದುಡಿತಾರ. ಬಟ್ ಇಷ್ಟು ದುಡಿತಾರ, ಇಷ್ಟು ಎಲ್ಲ ಚೆಕ್ ಮಾಡ್ತಾರ ಅಂದ್ರೆ ದಿವಸ ಒಂದು 7-8 ಆಕ್ಸಿಡೆಂಟ್ ಆಗ್ತಿರ್ತಾವೆ. ಬಟ್ ಆಕ್ಸಿಡೆಂಟ್ದವ್ರಿಗೆ ಏನಾರ ಹೆಚ್ಚಿಗೆ ಅನಾಹುತ ಸೀರಿಯಸ್ ಮ್ಯಾಟರ್ ಇತ್ತಂದ್ರೆ ಬಟ್ ಇನ್ಶೂರೆನ್ಸ್, ಡಾಕ್ಯುಮೆಂಟ್ಸ್, RC ಕ್ಲಿಯರ್ ಇತ್ತಂದ್ರೆ ಪಾಪ ಅವ್ರ ಮನೆಯವರಿಗೆ ಒಂದು ಚೆನ್ನಾಗಿ ಒಳ್ಳೆ ಕೆಲಸ ಆಗ್ತದೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಹಗಲ ರಾತ್ರಿ ಕೂಡ ದುಡಿತಾರ. ಬಟ್ ನಾವ್ ಎಷ್ಟು ಅವ್ರಿಗೆ ನಮ್ಮ ಇದ್ರ ಕಡೆಯಿಂದ ಮಾಧ್ಯಮ ಕಡೆಯಿಂದ ಅವ್ರಿಗೆ ಹೇಳ್ಕೊಂಡ್ರೆ ಕಡಿಮೆ ಅನಿಸ್ತದ. ಬಟ್ ಬಿಜಾಪುರ ಜನರಿಗೆ ಬಹಳ ಒಳ್ಳೆ ಆಗಿದೆ. ಯಾಕಂದ್ರೆ ಇದು ಒಂದ್ 3-4 ತಿಂಗಳ ಒಳಗಡೆ SP ಸಾಹೇಬ್ರು ಏನ್ ಬಂದಾರ ಅವಾಗಿಂದು ಬಹಳ ಗಾಡಿಗಳು ಇನ್ಶೂರೆನ್ಸ್, ಪಾಸಿಂಗ್ ಇಲ್ಲಾರ ಗಾಡಿಗಳು ಇನ್ಶೂರೆನ್ಸ್, ಪಾಸಿಂಗ್, ಟ್ಯಾಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದ ಗಾಡಿಗಳು ಇಲ್ಲಿ ಇದಕ್ಕಿಂತ ಹಿಂದ್ಗಡೆ ನಾವು ಸುದ್ದಿ ಒಳಗೂ ತೋರಿಸೋ ನಿಮ್ಗೆ ಈಗ ನಾವು ತೋರಿಸ್ತಾ ಇದ್ದೇವೆ. ಬಟ್ ಈಗ ಏನದ ಟೋಟಲ್ ಒಂದು 10,000 ಗಾಡಿ ಒಳಗ ಒಂದ್ 8,000 ಗಾಡಿಯರೇ ರಿಕವರ್ ಆಗ್ಯಾವ. ಅದ್ರೊಳಗೆ ಇನ್ಶೂರೆನ್ಸ್, ಪಾಸಿಂಗ್ ಇಲ್ಲಾರ ಗಾಡಿಗಳು ಎಲ್ಲ ಇನ್ಶೂರೆನ್ಸ್, ಪಾಸಿಂಗ್ ಮಾಡ್ಕೊಂಡಾರ. ಬಟ್ ಇವ್ರೆಲ್ಲ ಚೆಕಿಂಗ್ ಮಾಡ್ತಾರ ಅಂತೇಳಿ ಇಂಥ ಆಫೀಸರ್ಗಳಿಗೆ ನಮ್ದು ಒಂದು A9 ನ್ಯೂಸ್ ಕಡೆಯಿಂದ ಸಲೋಟ್ ಇದೆ. ಇಲ್ಲಿ ಬಿರಾದಾರ್ ಸರ ಸಾಕಷ್ಟು ಮುಂಜಾನೆ ಚಾಲು ಮಾಡಿದ್ರೆ ಸಾಯಂಕಾಲ ತನಕ ಪ್ರತಿಯೊಂದು ಗಾಡಿ ಚೆಕ್ ಮಾಡ್ತಿರ್ತಾರೆ. ಬಟ್ ಬಡವರಿಗಿನೂ ಅನುಕೂಲ ಇದೆ, ಸಿಟಿ ಮಂದಿಗೂ ಅನುಕೂಲ ಇದೆ. ಟ್ರಾಫಿಕ್ ಅವ್ರು ಕೆಟ್ಟ ಮಾಡ್ತಾ ಇಲ್ಲ. ಬಟ್ ಅವ್ರು ಡಾಕ್ಯುಮೆಂಟ್ ಚೆಕ್ ಮಾಡಿದ್ರೆ ನಾಳೆಗೆ ನಮ್ ಸಲಹೆ ನಂದೇ ಒಂದು ಏನಾರ ನಂದೇ ಗಾಡಿ ಒಂದು ಅಚಾನಕ್ ಏನಾರ ಆದ್ರೆ ಬಟ್ ನನಗೆ ಒಂದು ಇನ್ಶೂರೆನ್ಸ್ ಅದು ಇರ್ಲಿಕ್ಕಂದ್ರೆ ಏನು ಸಿಗಂಗಿಲ್ಲ. ನಮ್ ಮನೆ ಮುಚ್ಚಿ ಹೋಗ್ತದ, ಮನೆ ಮಠ ಮಾರಿ ಮುಂದಿನವ್ರಿಗೆ ತುಂಬಬೇಕಾಗ್ತದ. ಬಟ್ ಹಿಂಗೇನದ ಅದ್ರ ಸಲಹೆಗೆ ನಮ್ಗೆ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಬಟ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್, RC, ಇನ್ಶೂರೆನ್ಸ್, ಪರ್ಮಿಟ್ ಎಲ್ಲ ಕ್ಲಿಯರ್ ಇಟ್ಕೊಂಡು ನಡೆಸಿದ್ರೆ ಯಾರಿಗೂ ಏನೂ ತೊಂದರೆ ಇಲ್ಲ. ಬಟ್ ಸಾಕಷ್ಟು ಅನುಕೂಲ ಇದೆ. ಹಿಂಗಾಗಿ ಅವರು ಮನೆ ಮಾಡ್ಕೋತಿದ್ದಾರೆ. ಬಟ್ SP ಸಾಹೇಬ್ರು ಏನ್ ಅದಕ್ಕೆ ಆದೇಶ ಮಾಡ್ಯಾರ, ಆದೇಶ ರೂಲ್ಸ್ ಫಾಲೋ ಮಾಡ್ತಿದಾರ ಟ್ರಾಫಿಕ್ ಅವರು. ನಮಗೂ ಅವ್ರಿಗೆ ನಮ್ ಕಡೆಯಿಂದ ಒಂದು ಸಲೋಟ್ ಇದೆ. ನಾವು ಇವತ್ತು ಬಸ್ ಸ್ಟ್ಯಾಂಡ್ ನಿಮಿಡದಲ್ಲಿ ಬಂದೇವೆ. ಬಟ್ ಬಸ್ ಸ್ಟ್ಯಾಂಡ್ ಹತ್ರನು SS ಪಾಟೀಲ್ ಮೇಡಮ್ ಅವರು ಪ್ರತಿಯೊಂದು ಡಾಕ್ಯುಮೆಂಟ್ ಚೆಕ್ ಮಾಡ್ತಿದಾರೆ ಆಟೋಗಳು. ಬಟ್ ಎಲ್ಲ ಕಡೆ ಗಣಪತಿ ಚೌಕ್ ಆಯ್ತು, ಗಾಂಧಿ ಚೌಕ್ ಆಯ್ತು, ವಾಟರ್ ಟ್ಯಾಂಕ್ ಆಯ್ತು, ಶಿವಾ ಸರ್ಕಲ್ ಆಯ್ತು, ಬಸವ ಸರ್ಕಲ್ ಆಯ್ತು, ಎಲ್ಲ ಕಡೆ ಗಾಡಿಗಳು ಚೆಕ್ ಮಾಡ್ತಿದ್ದಾರೆ.
ಈ ಬೈಪಾಸ್ ಅಲ್ಲಿನೂ ಬ್ಯಾರಿಗೇಟ್ ಹಚ್ಚಿ ಅಲ್ಲಿ ಚೆಕ್ ಮಾಡ್ತಿದಾರೆ ಅಂದ್ರೆ ಗೊತ್ತಾಗಿದೆ. ಬಟ್ ಆ ಕಡೆ ಇಷ್ಟು ನೋಡಿ ಬರೋದಿದೆ. ಬಟ್ ಹಿಂಗೆಲ್ಲ ಚೆಕ್ ಮಾಡ್ಕೊತಿದ್ರೆ ದಿವಸ ಒಂದ್ ನನ್ನ ಅನ್ಸಮಟ ಒಂದ್ 20-30 ಗಾಡಿಗಳು ರೀಕವರ್ ಆಗ್ತಾವ ವಿಜಯಪುರದಲ್ಲಿ. ಬಹಳ ಚೆನ್ನಾಗಿ ಕೆಲಸ ಮಾಡಾಗಿತ್ತಾರ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆದವ್ರು ಅಂದ್ರೆ. ಈಗ ನಾವು ಗಾಂಧಿ ಚೌಕ್ ಚೆಕ್ ಮಾಡಿ ಬಂದೇವೆ. ಬಟ್ ಇಲ್ಲಿ SS ಪಾಟೀಲ್ ಮೇಡಮ್ ಅವರು ಚೆಕ್ ಮಾಡ್ತಿದಾರ. ಬಟ್ ಹಿಂಗಾಗಿ ಏನಾಗ್ತದ, ಇನ್ಸೂರೆನ್ಸ್ ಇಲ್ಲಾರ ಗಾಡಿಗಳು, ಪರ್ಮಿಟ್ ಇಲ್ಲಾರ ಗಾಡಿಗಳು ಪ್ರತಿಯೊಂದು ಒಂದ್ ಸ್ವಲ್ಪ ಅಂಜಿಕೆ ಬಂದು ತುಂಬ್ಕೋತಾರ. ಬಟ್ ಇವರು ಡ್ರೈವರ್ಗಳಿಗೆ ಅಂಜಿಕೆ ಹಾಕಿಸಲಿಕ್ಕೆ ಚೆಕ್ ಮಾಡ್ತಾ ಇರಂಗಿಲ್ಲ. ಬಟ್ ಅದ್ರೊಳಗೆ ಕೂತಿದ್ ಪ್ಯಾಸೆಂಜರ್ಗಳಿಗೆ ಏನಾರ ಆಕ್ಸಿಡೆಂಟ್ ಆಯ್ತು, ಏನಾರ ಅನಾಹುತ ಆಯ್ತು ಅಂದ್ರೆ ಬಟ್ ಅವ್ರು ಜೀವ ಉಳಿತದ ಅದ್ರೊಳಗ. ಇನ್ಸೂರೆನ್ಸ್ RC ಪರ್ಮಿಟ್ ಕ್ಲಿಯರ್ ಇತ್ತಂದ್ರೆ ಇಲ್ಲಿ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಬಂದಾಗಿಂದ SP ಸಾಹೇಬ್ರು ಬಹಳ ಚೆನ್ನಾಗಿ ಟ್ರಾಫಿಕ್ ಅವರು ಕೆಲಸ ಮಾಡ್ತಿದಾರ. ಬಟ್ ಬನ್ನಿ ಅವ್ರಿಗೆ ನೋಡೋಣ ಈ ಕಡೆ ಇಲ್ಲಿ ಮತ್ ಬಸ್ ಸ್ಟ್ಯಾಂಡ್ ಹತ್ರ ಈ ಕಡೆ ಸಿಗ್ನಲ್ ಕಡೆ ಬಂದೇವ್ ಸರ. ಈ ಕಡೆ ಏನಿದೆ ಅಂದ್ರೆ ತಾವ್ ನೋಡ್ರಿ ನಮ್ ಕ್ಯಾಮ್ರಾಮನ್ ತೋರಿಸ್ತಾರ, ರಮೇಶ್ ಇದ್ರು ಅಂದ್ರೆ ಇವರು ಗಾಡಿಗಳು, ಬೈಕ್ಗಳು ಪ್ರತಿಯೊಂದು ಚೆಕ್ ಮಾಡ್ತಿದ್ದಾರೆ. ಬಟ್ ಯಾವುದೇ ಆಗ್ಲಿ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಏನ್ ಮಾರ್ಗದರ್ಶನ ಹಾಕ್ಯಾರ, RC ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಿದಾವ. ಯಾಕೆ ಚೆಕ್ ಮಾಡ್ತಿದಾರಪ್ಪ ಅಂದ್ರೆ ಇದೇ ರೈತರು ಏನಾರ ಆಯ್ತು, ಅಚಾನಕ್ ಆಕ್ಸಿಡೆಂಟ್ ಆಯ್ತು, ಅದು ಆಯ್ತು, ಇದು ಆಯ್ತು ಅಂದ್ರೆ ಯಾರಿಗೂ ತೊಂದರೆ ಆಗಂಗಿಲ್ಲ. ಬಟ್ ಇನ್ಸೂರೆನ್ಸ್ RC ಕ್ಲಿಯರ್ ಇತ್ತಂದ್ರೆ ಗಾಡಿದು ಮುಂದಿನವರೆಗೂ ಒಂದು ನ್ಯಾಯ ಸಿಕ್ಕಂಗ ಆಗ್ತದ. ಹಿಂಗಾಗಿ ಜನನು ಎಚ್ಚರಿಕೆ ತಗೊಂಡು, ಬಟ್ ಜನನು ಈಗ ಎಲ್ಲ ಲೈಸೆನ್ಸ್ RC ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ತಾವ್ ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ದಲ್ಲಿ ಎಷ್ಟು ಪೊಲೀಸರು ಬಂದು ಎಷ್ಟು ಸಂಚಾರಿ ಪೊಲೀಸ್ ಠಾಣೆದವರು ಕೆಲಸ ಮಾಡ್ತಿದ್ದಾರೆ. ತಾವು ಸರಾಬ್ ಬಜಾರ್ದಲ್ಲಿನೂ ಬಂದೇವೆ. ಬಟ್ ಸರಾಬ್ ಬಜಾರ್ದಲ್ಲಿನೂ ಬಂದೇವೆ. ಪ್ರತಿಯೊಂದು ಗಾಡಿ ಇಲ್ಲಿ ಬೈಕ್, ಸೈಕಲ್, ಮೋಟರ್ ಎಲ್ಲ ಚೆಕ್ ಮಾಡ್ತಿದಾರ. ಬಟ್ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರ ನೇತೃತ್ವದಲ್ಲಿ ಮುಂಜಾನೆ 8:00 ಡ್ಯೂಟಿ ಚಾಲು ಆಯ್ತಂದ್ರೆ ಸಾಯಂಕಾಲ 8:00 ತನಕ ಕಂಟಿನ್ಯೂ ಹಗಲು ರಾತ್ರಿ ಕೂಡಿ ಸಂಚಾರಿ ಪೊಲೀಸ್ ಠಾಣೆದವರು ಡ್ಯೂಟಿ ಮಾಡ್ತಿದ್ದಾರೆ. ಬಟ್ ಇಂಥ ಆಫೀಸರ್ಗಳಿಗೆ ನಮ್ಮ ಕಡೆಯಿಂದ ಒಂದು ಸಲೋಟ. ಇದು ಸರಾಬ್ ಬಜಾರ್ 2 ಕಡೆ ಲೈನ್, 3 ಕಡೆ ಲೈನ್, 4 ಲೈನ್ ಇದಾವೆ, 4 ಲೈನ್ ಕ್ಲೋಸ್ ಇದಾವೆ. ಎಲ್ಲೇ ಟ್ರಾಫಿಕ್ ಇಲ್ಲ, ಏನಿಲ್ಲ. ಬಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೂ ಕಂಡು ಬರ್ತದೆ. ಅದ್ರ ಸಲುವಾಗಿ ನಾವು ಇವತ್ತು ನಮ್ಮ A9 ನ್ಯೂಸ್ ಕಡೆಯಿಂದ ಎಲ್ಲ ಬಿಜಾಪುರ ಸಿಟಿ ಸರ್ವೆ ಮಾಡ್ತಾ ಇದ್ದೇವೆ. ಬಟ್ ಎಲ್ಲ ಟ್ರಾಫಿಕ್ ದವರು, ಸಂಚಾರಿ ಪೊಲೀಸ್ ಠಾಣೆದವರು ಸಾಕಷ್ಟು ಇಲ್ಲಿ ಗಾಡಿಗಳು ಚೆಕಿಂಗ್ ಮಾಡಿ ಇನ್ಸೂರೆನ್ಸ್, ಲೈಸೆನ್ಸ್ ಯಾವುದೇ ಗಾಡಿ ಇರಲಿ, 2 ವೀಲರ್ ಇರಲಿ, 4 ವೀಲರ್, 3 ವೀಲರ್ ಇರಲಿ, ಎಲ್ಲ ಗಾಡಿಗಳು ಚೆಕ್ ಮಾಡ್ತಿದ್ದಾರೆ. ಬಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಕಡೆಯಿಂದ ಒಂದು ಅಭಿಪ್ರಾಯ. ಏನಿಲ್ಲ ಸರ್, ಎಲ್ಲ ರೋಡ್ಗಳು ಸ್ವಚ್ಛ ಇಟ್ಟಿದ್ದು ಎಲ್ಲ ಚೆಕ್ ಮಾಡಾಕತ್ತು. ಬಟ್ ಸಾಹೇಬ್ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಬಂದಾಗಿಂದು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಈಗ 8:30ದಿಂದ ಸಾಯಂಕಾಲ 8:00 ತನಕ ಡ್ಯೂಟಿ ಮಾಡಾಕತ್ತೀರಿ. ನಮ್ಗೊಂದು ಚಲೋ ಅನ್ಸಾಕತ್ತದ. ಅದ್ರ ಸಲುವಾಗಿ ಬಂದು ಒಂದು ಸರ್ವೆ ಮಾಡ್ಬೇಕಂದ್ರೆ ಸರ್ವೆ ಮಾಡಾಕತ್ತ ಸರ್. ಸಪ್ರೇಟ್ ಬಸ್ ಸ್ಟ್ಯಾಂಡ್ ಬಂದಿರುತ್ತೆ. ಬಟ್ ಇಲ್ಲಿನೂ ಗಾಡಿ ಚೆಕ್ ಮಾಡ್ತಿದ್ದಾರೆ. USS ಸಾಹೇಬ್ರು ಇದ್ದಾರೆ. ಬಟ್ ಅವ್ರ ಜೊತೆ ಒಂದು 2-3 ಮಂದಿ ಸಿಬ್ಬಂದಿಗಳು ಇದ್ದಾರೆ. ಬಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರ ನೇತೃತ್ವದಲ್ಲಿ ಏನ್ ಗಾಡಿಗಳು ಚೆಕಿಂಗ್ ಆದೇಶ ಮಾಡ್ಯಾರ, ಪೇಪರ್ಸ್, ಇನ್ಸೂರೆನ್ಸ್, ಲೈಸೆನ್ಸ್ ಪ್ರತಿಯೊಂದು ಗಾಡಿ ಇಲ್ಲಿ ಚೆಕ್ ಮಾಡ್ತಿದ್ದಾರೆ. 112 ಗಾಡಿನೂ ಇದೆ. ಬಟ್ ಅವ್ರ ಜೊತೆ ಪೆಟ್ರೋಲಿಂಗ್ ಗಾಡಿನೂ ಇದೆ. ಆ ಗಾಡಿ ಜೊತೆ ಅವರು ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಬಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇದು ನೇರ್ ಬಸ್ ಸ್ಟ್ಯಾಂಡ್, ವಿಜಯಪುರ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಅಂದ್ರೆ ಹೊಸ ಬಸ್ ಸ್ಟ್ಯಾಂಡ್. ಈಗ ನಾವು ಹಳೆ ಬಸ್ ಸ್ಟ್ಯಾಂಡ್ ಹೋಗಿ ಬಂದೆ, ಗಾಂಧಿ ಚೌಕ್ ಹೋಗಿ, ಅಂಬೇಡ್ಕರ್ ಸರ್ಕಲ್ ಹೋಗಿ ಎಲ್ಲಾನೇ ತಿರುಗಾಡೆ ಬಂದೆ. ಬಟ್ ಇಲ್ಲಿ ಲಾಸ್ಟಿಗೆ ಬಂದಿದ್ದು ಇಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಎಲ್ಲ ಟ್ರಾಫಿಕ್ ಆಗ್ಲಾರ್ದಂಗೆ ಸಂಚಾರಿ ಪೊಲೀಸ್ ಠಾಣೆದವರು ರೋಡ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಎಲ್ಲಿ ಆ ಕಡೆ ಟ್ರಾಫಿಕ್ ಕಾಣ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತಾವು ನೋಡ್ರಿ. AS ಅವರು ನಮ್ಮ ಬ್ಯಾಕ್ ಸೈಡ್ ಇದ್ದಾರೆ. ಬಟ್ ತಾವು ನೋಡ್ಬೋದು ನಮ್ಮ A9 ನ್ಯೂಸ್ ಕಡೆಯಿಂದ ಎಂತ ಆಫೀಸರ್ಗಳಿಗೆ ಒಂದು ಸಲೋಟ್ ಇದೆ. ಇದು ಎಲ್ಲರಿಗಿಂತ ಮೊದಲ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಏನಿದು ಆದೇಶ ಮಾಡ್ಯಾರ, ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಏನ್ ಆದೇಶ ಮಾಡ್ಯಾರ, ಆದೇಶ ಪ್ರಕಾರ ಏನ್ ನಮ್ಮ ಸಂಚಾರಿ ಪೊಲೀಸ್ ಠಾಣೆ US ಆಗ್ಲಿ, ಪೊಲೀಸರಾಗ್ಲಿ ಏನ್ ಮಾಡ್ತಿದಾರ. ಬಟ್ ಅದು ನಮ್ಗೆ ಚೆನ್ನಾಗಿ ಅನಿಸ್ತದೆ. ಯಾಕಂದ್ರೆ ಸಾಕಷ್ಟು ಮಂದಿ ಬಡ್ರದ್ದು ಜೀವನ ಉಳಿತದೆ ಇದ್ರೊಳಗೆ. ಇನ್ಸೂರೆನ್ಸ್, ಲೈಸೆನ್ಸ್ ಇತ್ತಂದ್ರೆ ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡೋದಿದ್ದ ಗಾಡಿದು ಎಲ್ಲ ಚೆಕ್ ಮಾಡಕತ್ತಾರಪ್ಪ ಅಂತೇಳಿ. ಬಟ್ ಬಹಳ ಚೆನ್ನಾಗಿ ಕೆಲಸ ಮಾಡ್ಬೋದ. ಬಿಜಾಪುರದಲ್ಲಿ ನಾನು ಅನ್ಸಮಟ ಒಂದ್ 10,000 ಗಾಡಿ ಒಳಗೆ ಒಂದ್ 7-8 ಸಾವಿರ ಗಾಡಿಯಾರೆ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ ಗಾಡಿ ಬಂದಾವ ಈಗ ರೋಡಿಗೆ. ಬಟ್ ಅಂತ ಏನಾರೆ ಅಚಾನಕ್ ಆಕ್ಸಿಡೆಂಟ್ ಅದು ಇದು ಅದು ಅಂದ್ರೆ ಅವ್ರ ಮನಿ ಫ್ಯಾಮಿಲಿಗೆ ಒಂದು ಅನುಕೂಲ ಇದೆ. ಬಟ್ ಯಾರು ತುಂಬ್ಕೊಂಡಿಲ್ಲ ಇನ್ಸೂರೆನ್ಸ್, ಲೈಸೆನ್ಸ್ ಯಾರು ಮಾಡ್ಕೊಂಡಿಲ್ಲ. ಬಟ್ ಇದು ರಿಪೀಟ್ ಇನ್ನೊಮ್ಮೆ ಮಾಡ್ಕೋರಿ RTO ಆಫೀಸ್ಗೆ ಹೋಗಿ. ಬಟ್ 5-6 ಸಾವಿರ ರೂಪಾಯಿ ಒಳಗೆ ಕೆಲಸ ಆಗ್ತದ. ಬಟ್ 5-6 ಸಾವಿರ ರೂಪಾಯಿ ಸಲಕ್ಕೆ 5-6 ಲಕ್ಷ ರೂಪಾಯಿ ನಾಳೆಗೆ ಹಾಕಕ್ ಹೋಗ್ಬೇಡ್ರಿ. ಏನೋ ಅನಾಹುತ ಆದ್ರೆ ಇದಕ್ಕ ನಮ್ ಕಕ್ಕಳ ಇದೆ. ನಮ್ಮ A9 ನ್ಯೂಸ್ ಕಡೆಯಿಂದ ಅವ್ರಿಗೆ, ವಿಜಯಪುರ ಜನತಾಕ್ಕೆ, ಹಳ್ಳಿ ಜನ ಆಗ್ಲಿ, ರೈತರಾಗ್ಲಿ, ಬಿಜಾಪುರ ಸಿಟಿ ಜನ ಆಗಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್, ಲೈಸೆನ್ಸ್, ಇನ್ಸೂರೆನ್ಸ್, ಪಾಸಿಂಗ್ ಎಲ್ಲ ಕ್ಲಿಯರ್ ಇಟ್ಟಿದ್ದಾರೆ. ನಾವು ನೋಡ್ತಾ ಇದ್ರಿ A9 ನ್ಯೂಸ್. ನಾವು ಇಲ್ಲಿ LBS ಮಾರ್ಕೆಟ್ ಒಳಗಡೆ ಹೋಗ್ತದ ಕೂಡ. ಬಟ್ ಮಾರ್ಕೆಟ್ ಒಳಗಡೆ ಹೋಗ್ತದ, ಹಳೆ ಮಾರ್ಕೆಟ್ ಇದೆ. ಬಟ್ ಇಲ್ಲಿ ಸಾಕಷ್ಟು ಸಂಚಾರಿ ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಮನೆ ನೋಡೋಣ ಎಲ್ಲ ಟ್ರಾಫಿಕ್ ಆಗದಂಗೆ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಆ ಗಾಡಿ ನೋಡಿದ್ರು 1, 2, 3, 4, 5, 6 ಸಿಗ್ನಲ್ ಇದಾವೆ ಒಂದೇ ಗಾಂಧಿ ಚೌಕಲ್ಲಿ.
ಬಟ್ ಈ ಶಿಗ್ನಲ್ದಲ್ಲಿ ಎಷ್ಟು ಸಾಕಷ್ಟು ಟ್ರಾಫಿಕ್ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ರಿ. ಬ್ಯಾಕ್ ಸೈಡ್ ಆ ಕಡೆ ಸಿಟಿ ಬಸ್ ಸ್ಟಾಪ್ ಇದೆ, ಬಟ್ ಈ ಕಡೆಗೆ ಮಾರ್ಕೆಟ್ ಇದೆ, ಬಟ್ ಆ ಕಡೆ ಗಾಂಧಿ ಚೌಕ್ ಕಡೆ ಇದೆ. ಎಲ್ಲ ಕಡೆ ನೋಡ್ತಾ ಇದ್ರು ಎಲ್ಲ ಕಡೆ ಪೊಲೀಸರು ಕಂಡು ಬರ್ತಾರೆ, ಟ್ರಾಫಿಕ್ ಸಂಚಾರಿ ಪೊಲೀಸರು. ಬಟ್ ಎಲ್ಲಿ ಟ್ರಾಫಿಕ್ ಆಗ್ಲಾರ್ದಂಗ, ಜನರಿಗೆ ತೊಂದರೆ ಆಗ್ಲಾರ್ದಂಗ ಬಟ್ ಗಾಂಧಿ ಚೌಕದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಅಂದ್ರೆ ನಮ್ಮ ಎದುರಿಗೆ ಕಾಣ್ತಾ ಇದೆ ಇಲ್ಲಿ. ಬಟ್ ತಾವು ನೋಡ್ತಾ ಇರ್ರಿ ನಮ್ಮ ಬ್ಯಾಕ್ ಸೈಡ್ ಕ್ಯಾಮ್ರಾ, ಬ್ಯಾಕ್ ಸೈಡ್ ಏನ್ ಕಾಣ್ತದೆ ಅದೇ ನಾವು ತೋರಿಸ್ತೇವೆ. ಸತ್ಯ ಸುದ್ದಿಗಾಗಿ ಯಾವಾಗೂ ನಮ್ಮ ಏನೇನ್ ನ್ಯೂಸ್ ಮುಂದ ಬರ್ತದ ತಾವು ನೋಡ್ತಾ ಇರ್ರಿ. ಒಳ್ಳೆ ಸುದ್ದಿಗಾಗಿ ಏನೇನ್ ನ್ಯೂಸ್ ತಾವು ನೋಡ್ತಾ ಇರ್ರಿ. 7-8 ಜನ ಟ್ರಾಫಿಕ್ ಅವ್ರು ಇದಾರ, ಬಟ್ ಎಲ್ಲ ಸಿಟಿ ಇವತ್ತು ಗಾಂಧಿ ಚೌಕ್ ಪೊಲೀಸರು ಸಾಕಷ್ಟು ಟ್ರಾಫಿಕ್ ಬಗ್ಗೆ ಅವರು ಎಲ್ಲ ಹಾದಿ ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ. ಆ ಕಡೆ ಈ ಕಡೆ ಟ್ರಾಫಿಕ್ ಒನೆ ಅದು ಏನು ಇದು ಕಾಣ್ತಾ ಇಲ್ಲ. ಬಟ್ ಆ ಕಡೆ ನೋಡಿದ್ರೆ ಈ ಕಡೆ ಹಾಕಿದವರು ಅದರ ಟ್ರಾಫಿಕ್ ಜಾಣಿಸಿರ್ತಾರೆ. ಬಟ್ ಈ ಕಡೆ ನೋಡಿದ್ರೆ ಈ ಕಡೆ ಟ್ರಾಫಿಕ್ ಎಸ್ ಅನ್ನು ಕಂಡು ಬರ್ತಾರ. ನೋಡಿ ಈ ಕಡೆ ಕ್ಯಾಮ್ರಾ ಒಳಗೆ ಸಿಗುತ್ತೆ, ಈ ಕಡೆ ಮಾರ್ಕೆಟ್ ಕಡೆ ಸಾಕಷ್ಟು ಟ್ರಾಫಿಕ್ ಕ್ಲೋಸ್ ಮಾಡ್ತಾ ಇದಾರ. ಮತ್ತೆ ಆ ಟ್ರಾಫಿಕ್ ಬಗ್ಗೆ ನೋಡ್ರೆ ಎಲ್ಲ ಕಡೆ ಟ್ರಾಫಿಕ್ ಕ್ಲಿಯರ್ ಮಾಡ್ತಿದಾರ. ಬಟ್ ESS ಸಾಹೇಬ್ರು ಇದಾರ. ಬಟ್ ನೋಡ್ಬೋದು ನಾವು ರೋಡಲ್ಲಿ ಬಟ್ ಏನು ಎಷ್ಟು ಸಾವಿರ ಮಾರ್ಗದರ್ಶನ ಹಾಕಿ ಕೊಟ್ಟರ ಅದರ ಪ್ರಕಾರ ಸಾಕಷ್ಟು ಅವರು ಒಂದು ESS ಸಾಹೇಬ್ರು ಜೊತೆ ಟ್ರಾಫಿಕ್ ಪೊಲೀಸರು ಕಾಣ್ತಾ ಇಲ್ಲ. ಬಟ್ ಅವ್ರು ಒಬ್ಬರೇ ESS ಸಾಹೇಬ್ರು ಎಲ್ಲ ಟ್ರಾಫಿಕ್ ಕ್ಲೋಸ್ ಮಾಡ್ತಿದ್ದಾರೆ. ಇಂಥ ಒಳ್ಳೆ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಒಂದು ನೋಡ್ಬೋದು. ಈ ಕಡೆ ಜೈನ್ ಮಂದಿರ ಹೋಗ್ತದ, ಈ ಕಡೆ ಇಂಡಿ ರೋಡ್ ಹೋಗ್ತದ, ಈ ಕಡೆ ನಾಲ್ವನ್ ಚೌಕ್ ಹೋಗ್ತದ, ಬಟ್ ಈ ಕಡೆ ಮಾರ್ಕೆಟ್ ಹೋಗ್ತದ. ಈ ಎಲ್ಲ ರಸ್ತೆ 4 ರಸ್ತೆ ಒಂದೇ ಜಾಗ ಕುಡಿದೆ ಎಲ್ಲ ನೋಡ್ತಾ ಇರ್ರಿ. ಬಟ್ ಇಷ್ಟೆಲ್ಲ ಅವರು ಟ್ರಾಫಿಕ್ ಅವ್ರು ಒಬ್ಬರೇ, ಯಾರ ಜೊತೆ ಯಾರು ಸಿಬ್ಬಂದಿಲ್ಲ ಏನಿಲ್ಲ. ಬಟ್ ಒಬ್ಬರೇ ES ಆಗಿ ಹಗಲು ರಾತ್ರಿ ಕೂಡ ಡ್ಯೂಟಿ ಮಾಡ್ತಿದಾರ. ಬಟ್ ನಮ್ಗಿಂತ ಆಫೀಸರ್ಗಳಿಗೆ ಬಿಜಾಪುರ ಸಿಟಿಗೆ ಬೇಕಂದೇಳಿ ನಾವು ಇಂಥದ್ದು ಅಪ್ಲೈ ಮಾಡ್ಕೋತೇವೆ. ನಮ್ ಜೊತೆ ಇಲ್ಲಿ ಟ್ರಾಫಿಕ್ ಸಂಚಾರಿ ಪೊಲೀಸರು ಇದಾರ. ಬಟ್ ಯಾವುದೇ ಟ್ರಾಫಿಕ್ ಆಗ್ಲಾರ್ದಂಗ ಅಕ್ಕಪಕ್ಕ ಎಲ್ಲ ಎಲ್ಲಿ ಪಾರ್ಕಿಂಗ್ ಇತ್ತಂದ್ರೆ ಇಮಿಡಿಯೇಟ್ಲಿ ಕರ್ಸಾಕ್ ಹೋಗ್ತಾರ. ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಅಂದ್ರೆ ನೋಡ್ರಿ ನಮ್ಮ ಬ್ಯಾಕ್ ಸೈಡ್ ಕ್ಯಾಮ್ರಾ ಬ್ಯಾಕ್ ಸೈಡ್ ಅವರು ಎಷ್ಟು ಕೆಲಸ ಮುಂಜಾನೆ 8 ಚಾಲು ಇರ್ತದೆ ಅವ್ರ ಡ್ಯೂಟಿ. ಪಾಪ ಹೆಂಡ್ರ ಮಕ್ಕಳ ಡ್ಯೂಟಿ ಮಾಡ್ತಿದಾರ. ನಮ್ SP ಸಾಹೇಬ್ರು ಏನ್ ಮಾರ್ಗದರ್ಶನ ಹಾಕ್ಯಾರ ಆ ಮಾರ್ಗದರ್ಶನ ಪ್ರಕಾರ ಸಾಕಷ್ಟು ಡ್ಯೂಟಿ ಮಾಡ್ತಿದಾರ ಮುಂಜಾನೆ ಸಾಯಂಕಾಲ ತನ. ಬಟ್ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದಾರ. ಜನ ರಿಕ್ಷಾಗಳು ಆ ಕಡೆ ಈ ಕಡೆ ಬಂದು ಸೇರಿ ಎಲ್ಲ ಟ್ರಾಫಿಕ್ ಮಾಡ್ತಾರ. ಇವತ್ತು ಯಾಕಂದ್ರೆ ಕಾನೂನು ಇದೆಲ್ಲ, ಕಾನೂನು ಸಲಕ್ಕೆ ಸಾಕಷ್ಟು ಜನ ಬಂದಾರ, ರೈತರು ಬಹಳ ಬಂದಿರ್ತಾರ. ಹೀಗಾಗಿ ಒಂದ್ ಸ್ವಲ್ಪ ಅಷ್ಟು ಸ್ಥಳದಲ್ಲಿ ಟ್ರಾಫಿಕ್ ಆಗ್ತಾ ಇದೆ. ಏನಿಲ್ಲ ಬಟ್ ಇದಾರ ಒಂದ್ 4 ಮಂದಿ ಸಿಬ್ಬಂದಿಗಳು ಇದಾರ. ಬಟ್ ಟ್ರಾಫಿಕ್ ನ ಕ್ಲೋಸ್ ಮಾಡ್ತಿದಾರ. ಅವ್ರು ಚೆನ್ನಾಗಿ ಕೆಲಸ ನಡೆದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರ ನೇತೃತ್ವದಲ್ಲಿ ಕಿರಾಣ ಮಾರ್ಕೆಟ್ ಓಪನ್ ಇದೆ ಅಲ್ಲ. ಬಟ್ ಈ ಗಾಡಿ ನೋಡ್ರಿ ತಾವು ನಮ್ಮ ಮುಂದೆ ನೋಡ್ತಾ ಇದ್ರೆ ಎಷ್ಟು ಮಂದಿ ಸಂಚಾರಿ ಪೊಲೀಸ್ ಠಾಣೆ 1, 2, 3, 4, 5 ಜನ ಇದಾರ. ಬಟ್ 2 ಮಿನಿಟ್ ಒಳಗೆ ಟ್ರಾಫಿಕ್ ಎಲ್ಲ ಕ್ಲೋಸ್ ಮಾಡಿದ್ರು. ಇಂಥ ಆಫೀಸರ್ಗಳಿಗೆ ಸಪೋರ್ಟ್ ಇದೆ ನಮ್ಮ ಕಡೆಯಿಂದ ಒಂದು. ಬಟ್ ESS ಸಾಹೇಬ್ರು ಜೊತೆ ಇದಾರ. ಬಟ್ ಅವ್ರ ಜೊತೆ ಒಂದು ಸಿಬ್ಬಂದಿಗಳು ಇದಾರ. ಬಟ್ ಸಾಕಷ್ಟು ನೋಡ್ರಿ ಒಂದು ಸೆಕೆಂಡ್ ಒಳಗ ಹವಾಲ್ದಾರು ಇದಾರೆ, 2 ಹವಾಲ್ದಾರ್ ಇದಾರ, ಒಂದು ESI ಇದಾರ. ಬಟ್ 1 ಸೆಕೆಂಡ್ ಒಳಗ ಎಲ್ಲ ಟ್ರಾಫಿಕ್ ಕ್ಲೋಸ್ ಮಾಡಿದ್ರು. ಇಂಥ ಆಫೀಸರ್ಗಳು ಇರ್ಬೇಕು ನಮ್ಮ ಬಿಜಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ. ಪ್ರತಿಯೊಂದು ಜನ ಅಂತಾರ ಬಟ್ ಪೊಲೀಸರು ಅದು ಮಾಡ್ತಾರ ಇದು ಮಾಡ್ತಾರ. ಜನ ಏನೂ ಇಲ್ಲ, ಪೊಲೀಸರು ಜನರ ಬಗ್ಗೆ ಪೊಲೀಸರು ಇದಾರ. ಸಾಕಷ್ಟು ಅವ್ರ ಕಡೆಯಲ್ಲಿ ಎಷ್ಟು ಹೆಲ್ಪ್ ಆಗ್ತದ. ಇದೇ ಒಂದು ಟ್ರಾಫಿಕ್ ಆಯ್ತಂದ್ರೆ ಎಷ್ಟು ಲೇಟ್ ಆಗ್ತಿತ್ತು. ಟ್ರಾಫಿಕ್ ಪೊಲೀಸರು ಇರೋಣ 1-2 ಮಿನಿಟ್ ಒಳಗೆ ಟ್ರಾಫಿಕ್ ಕ್ಲೋಸ್ ಆಯ್ತು. ಇದು ಎಲ್ಲ ಬಿಟ್ಟು ಅವ್ರು ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಜಾತ್ರೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲ ಬಿಟ್ಟು ಇವರು ಹಗಲು ರಾತ್ರಿ ಕೂಡಿ ನಮ್ಮ ಸಲಗೆ ಡ್ಯೂಟಿ ಮಾಡ್ತಾರ. ಆ ಡ್ಯೂಟಿಗೆ ನಮ್ದು ಒಂದು ಸಲೋಟ್ ಇದೆ. ಇಂಥ ಆಫೀಸರ್ಗಳಿಗೆ ಇರ್ಬೇಕು ವಿಜಯಪುರದಲ್ಲಿ, ಇಂಥ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಇಂಥ ಆಫೀಸರ್ಗಳು. ಬಟ್ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಬಂದಾಗಿಂದ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿಜಯಪುರ ಸಿಟಿದಲ್ಲಿ. ನಾವು ನೋಡ್ತಾ ಇರಿ ವಾಜಪೇಯಿ ಸರ್ಕಲ್ದಲ್ಲಿ. ಇದು ಮುಖ್ಯ ರಸ್ತೆ ಶಿವಾಜಿ ಸರ್ಕಲ್ ನಾವು ನೋಡ್ತಾ ಇದ್ದೀರಿ. ಇದು ಬಹಳ ಮುಖ್ಯ ರಸ್ತೆ, ವಿಜಯಪುರದ ಮುಖ್ಯ ರಸ್ತೆ ಇದೆ ಶಿವಾಜಿ ಸರ್ಕಲ್. ಎಲ್ಲ ಕ್ಲೋಸ್ ಇದೆ, ಏನೇನು ಟ್ರಾಫಿಕ್ ಇಲ್ಲ. ಬಟ್ ನಾವು ನೋಡ್ತಾ ಇದ್ರಿ ಎಲ್ಲ ಸಿಟಿ ಸರ್ವೆ ಮಾಡಿ ಶಿವಾಜಿ ಸರ್ಕಲ್ ಆಯ್ತು ತಾವು ನೋಡ್ತಾ ಇದ್ದೀರಿ. ಮೇನ್ LBS ಮಾರ್ಕೆಟ್ ರೋಡ್ ಎಲ್ಲ ಕ್ಲಿಯರ್ ಇದೆ, ಎಲ್ಲಿ ಟ್ರಾಫಿಕ್ ಕಾಣ್ತಾ ಇಲ್ಲ. ಬಟ್ ಇದು ಕಿರಾಣ ಮಾರ್ಕೆಟ್ ಕಡೆನೂ ಟ್ರಾಫಿಕ್ ಕ್ಲೋಸ್ ಇದೆ.
ಬಟ್ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಬಿಜಾಪುರ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆದವರು. ಸಾಹೇಬರ ನೇತೃತ್ವದಲ್ಲಿ ಏನ್ ಆದೇಶ ಮಾಡ್ಯಾರ ಆದೇಶ ಪ್ರಕಾರ ಪ್ರತಿ ಒಂದು ಕಡೆ ಎಲ್ಲ ಮೇನ್ LBS ಮಾರ್ಕೆಟ್ ರೋಡ್ ಎಲ್ಲ ಕ್ಲಿಯರ್ ಇದೆ, ಎಲ್ಲಿ ಟ್ರಾಫಿಕ್ ಕಾಣ್ತಾ ಇಲ್ಲ. ಬಟ್ ಇದು ಕಿರಾಣ ಮಾರ್ಕೆಟ್ ಕಡೆನೂ ಟ್ರಾಫಿಕ್ ಕ್ಲೋಸ್ ಇದೆ. ಬಟ್ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಬಿಜಾಪುರ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆದವರು. ಸಾಹೇಬರ ನೇತೃತ್ವದಲ್ಲಿ ಏನ್ ಆದೇಶ ಮಾಡ್ಯಾರ ಆದೇಶ ಪ್ರಕಾರ ಪ್ರತಿ ಒಂದು ಕಡೆ ಎಲ್ಲ ನೋಡ್ಬೋದು ಮಾರ್ಕೆಟ್. ಇಲ್ಲಿ ಎಲ್ಲ ದರ್ಗಾ, ಆದರ್ಶ್ ನಗರ್, ಜಲ್ ನಗರ್ ಎಲ್ಲ ಆಟೋಗಳು ಇಲ್ಲಿ ಬಂದು ಜಮಾ ಆಗ್ತಿದಾವೆ. ಬಟ್ ಈ ಆಟೋಗಳು ಏನು ತೊಂದರೆ ಮಾಡ್ತಾ ಇಲ್ಲ. ಬಟ್ ಚೆನ್ನಾಗಿ ಇಲ್ಲಿ ಗಾಂಧಿ ಚೌಕ್ ಸರ್ಕಲ್ ಇಂದ ನೋಡ್ರಿ ಮೇನ್ ಮುಖ್ಯ ರಸ್ತೆ ಗಾಂಧಿ ಚೌಕ್ ಸ್ಟೇಷನ್ ಕಡೆ ಹೋಗ್ತಾ ಇದೆ. ಮುಂದೆ ಬರೋದು ಗಾಂಧಿ ಚೌಕ್ ಸ್ಟೇಷನ್. ಎಷ್ಟು ಕರೆಕ್ಟ್ ಪಾರ್ಕಿಂಗ್ ಮಾಡಿದ್ರ ಗಾಡಿದವರು ನೋಡ್ರಿ. ಯಾಕಂದ್ರೆ ಪ್ರತಿಯೊಂದರೊಳಗೆ ಟ್ರಾಫಿಕ್ ದವರು ಬೇಕೇ ಬೇಕು. ಟ್ರಾಫಿಕ್ ಇರ್ಲಿ ಅಂದ್ರೆ ಬಟ್ ಎಲ್ಲಿ ನೋಡದಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಪಾರ್ಕಿಂಗ್ ರೂಲ್ಸ್ ಸುಲಭ ಮಾಡ್ಯಾರ. ಈ ಸಾಹೇಬರು ಬಂದಾಗಿಂದ ಎಷ್ಟಿದೆ ಚೆನ್ನಾಗಿ ಕಾಣ್ತದ ಬಿಜಾಪುರ ಸಿಟಿ. ಈಗ ನಾವು ಅಲ್ಲಿ ಹೇಳಿದ್ವಿ ನಿಮ್ಗೆ. ಬಟ್ ಇಲ್ಲಿ ನೋಡ್ರಿ ಇವತ್ತ ಎಷ್ಟು ಗಾಡಿಗಳು ಚೆಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ಸೂರೆನ್ಸ್, ಪಾಸಿಂಗ್, ಲೈಸೆನ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಬಟ್ ಇದು ಅವ್ರ ಸಲಕ್ಕೆ ಚೆಕ್ ಮಾಡ್ತಾ ಇಲ್ಲ, ಅವ್ರ ಫೈನ್ ಹಾಕೋ ಸಲಕ್ಕೆ ಚೆಕ್ ಮಾಡ್ತಾ ಇಲ್ಲ. ಬಟ್ ಇದ್ರ ಒಳಗೆ ಕೂತಿ ಹೋಗೋರಿಗೆ ಹೆಲ್ಮೆಟ್ ಆಯ್ತು, ಇನ್ಸೂರೆನ್ಸ್ ಆಯ್ತು, ಲೈಸೆನ್ಸ್ ಆಯ್ತು, ಆಮೇಲೆ ಟೋಟಲ್ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಿದ್ದಾರೆ. ಅಂದ್ರೆ ಅದು ನಮ್ ಸಲಗೆ ಚೆಕ್ ಮಾಡ್ತಿದ್ದಾರೆ, ಅವ್ರ ಸಲಗೆ ಚೆಕ್ ಮಾಡ್ತಿರಂಗಿಲ್ಲ. ಬಟ್ ನೋಡ್ರಿ ಎಷ್ಟು ಅನುಕೂಲ ಆಗ್ತದ. ಬಟ್ ಈ ಗಾಡಿ ಲೈಸೆನ್ಸ್ ಇತ್ತು, ನಾಳೆಗೆ ಅಚಾನಕ್ ಏನಾರ ಆಯ್ತು ಅಂದ್ರೆ ಸಾಕಷ್ಟು ಹೆಲ್ಪ್ ಆಗ್ತದೆ ಬಡ್ರಿಗೆ.